ಬಾ ತಿಮ್ಮಪ್ಪ ತಿಮ್ಮಪ್ಪ ತಿಮ್ಮ ಓಯ್ ಮುಖ್ಯಮಂತ್ರಿ ಒಂದು ವೇಳೆ ನಮಸ್ಕಾರ. ನೀವು ನೋಡ್ತಿರ್ಬೋದು ನೋಡಿ ಇವರು ಹೆಂಗ್ ಓಡ್ಸ್ಕೊಂಬತ್ತಾರ ನೋಡಿ. ತಿಮ್ಮಪ್ಪ ಓಯ್ ತಿಮ್ಮಪ್ಪ ನೋಡಿ ತುರುವೇಕೆರೆ ತಾಲೂಕಿನ ಇವು ಕಾರ್ಯನಿರ್ವಾಹಕರಿಗೆ ನೋಡಿ ನಮ್ಮನ್ನ ಕೊಲೆ ಮಾಡಕ್ ಕೊಡ್ತಿದ್ದಾರೆ. ತಿಮ್ಮಪ್ಪ ನೋಡಿ ನೋಡಿ ತುರುವೇಕೆರೆ ತಾಲೂಕಿನ ಇವು ನೋಡಿ ನಮ್ಮನ್ನ ಕೊಲೆ ಮಾಡಕ್ ಬರ್ತಿದ್ದಾರೆ. ಒಬ್ಬ ತಾಲೂಕಿನ ಇವು ಇಲ್ಲಿ ನೋಡಿ. ಹಾ ನೋಡಿ. ಹ್ಞೂ ಆಯ್ತಣ್ಣ. ಹ್ಞೂ ಆಯ್ತಣ್ಣ. ಹ್ಞೂ ಆಯ್ತಣ್ಣ ಆಯ್ತು. ಆಯ್ತಣ್ಣ. ಹ್ಞೂ ನಾವು ದುಡ್ಡಿಗೆ ಬಂದಿದ್ದೀವಣ್ಣ. ಹ್ಞೂ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮನ್ನ ಕೊಲೆ ಮಾಡಕ್ ಬರ್ತಿದಾರೆ. ಇಲ್ಲಿ ಮಾಗಡಿಲಿ ನೋಡಿ ಒಬ್ಬ ತಾಲೂಕು ಇವನ ತುರುವೇಕೆರೆ ತಾಲೂಕು ಇವನ ರಕ್ಷಣೆ ಮಾಡ್ಕೊಂಡು. ಅಲೋ ಸರ್ ಎಲ್ಲಿ ಮಾಗಡಿಲಿ ಇದ್ದೀವಿ ನಾವೀಗ. ಒಬ್ಬ ತಾಲೂಕು ಇವ ಕಾರ್ನ ಇಲ್ಲಿತ್ತು. ದಯವಿಟ್ಟು ಇಲ್ಲಿ ಮಾಗಡಿ ರಂಗನಾಥ್ ಬೇಕ್ರಿ ಇದೆಯಲ್ಲ ತಟ್ವಾಳಿ, ಇಲ್ಲಿ ಬನ್ನಿ ಸರ್. ನಮ್ಮನ್ನು ಹೊಡೆಯೋಕ್ಕೆ ಎಲ್ಲ ಅಟ್ಯಾಕ್ ಮಾಡ್ತಾವ್ರೆ. ಬನ್ನಿ ಸರ್ ಮಾಗಡಿ. ಹಾಂ ಬೇಗ ಬನ್ನಿ ಸರ್. ಚಂದ್ರಿಗೆ ಹೇಳಿ. ಹಾಂ ನೋಡಿದ್ರಲ್ಲ ಒಬ್ಬ ತಾಲೂಕು ಇವು ನೋಡಿ ನಮಗೆ ದುಡ್ಡು ಕೇಳ್ತಾರೆ ಅಂತ ಹೇಳ್ತಾವ್ರೆ. ನಿನ್ಗೆ ಹೊಡೆದ್ನಾ ಇಲ್ಲ ತಿರ್ಗಿ ನೋಡಿ ಯಾರು ಹೊಡೆದಿತ್ತು ಅಲ್ಲಿ ನಿಂತಾರಲ್ಲ ಅವರು. ಹಾಂ ನೋಡಿ ನಮ್ಮ ಪಕ್ಷದ ಸೈನಿಕರಿಗೆ ಇವರು ಹಲ್ಲೆ ಮಾಡಿ ತುರುವೇಕೆರೆ ತಾಲೂಕಿನ ಇಒ ಶಿವರಾಜಯ್ಯನವರು ನೋಡಿ. ತಿಮ್ಮೇಶ್ ಅಣ್ಣಂಗೆ ಐತೆ. ತಿಮ್ಮೇಶ್ ಅಣ್ಣ ಮಾಡ್ತಾನೆ ಈಗ ನೋಡಿ ಹೆಂಗ್ ನನ್ನ ದುಡ್ಡಿಗೆ. ಹಾಂ ಹಲೋ ಶಿವರಾಜಯ್ಯ ಪ್ಲಾನ್. ಹಲೋ ಹಚ್ಬೇಕಾಯ್ತು. ಅದೇ ನೀವು ಹೇಳ್ದಂಗೆ ನಾವು ಇದನ್ನು ಮಾಡ್ತೇವೆ. ಇಲ್ಲಿ ಕಚೇರಿ ಕಾರ್ಕಿ ಕೊಡಿ. ಹಲೋ ಕಾರ್ಕಿ ಕೊಡಿ ಸರ್. ಈಗ ನಮ್ಮ ತುರುವೇಕೆರೆಯವರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಕಲ್ಲಿಯ ಗೇಟ್ ಹತ್ರ ಇದ್ದೀವಿ ಆ್ಯಕ್ಚುಲಿ. ಈಗ ಇವು ತಿಮ್ಮಪ್ಪ ಬಾ ಬೇಡ ನೀನು ಬಾ, ದಯವಿಟ್ಟು ನೀವು ಬರಲೇಬೇಕಣ್ಣ. ಹಾಂ ನೋಡಿ ಸರ್ ನಮ್ಮನ್ನ ಅಟ್ಯಾಕ್ ಮಾಡಕ್ ಬರ್ತಾವ್ರೆ. ಕಲ್ ತಗೊಂಡು ಹೊಡಕ್ ಬಂದು ನಾವು ದುಡ್ಡು ಕೇಳಕ್ ಬಂದಿಲ್ಲ ಅಣ್ಣ. ಯಾರು ದುಡ್ಡು ಕೇಳಿಲ್ಲ ಅಣ್ಣ. ನೋಡಿ ನಮ್ಮ ಮೇಲೆ ಹೆಂಗ್ ಅಲ್ಲೇ ಮಾಡಕ್ ಬರ್ತಾವ್ರೆ.
ಏನು ಸಾ ಹಾಂ ಹಾಂ ಯಾರಣ್ಣ ನೋಡಿ ಸಾ ಹೆಂಗೆ ನಮ್ಮನ್ನ ಅವ್ಯಾಚ್ಯ ಶಬ್ದನ ನಿಲ್ಲಿಸಿ ನಮ್ಮನ್ನ ಕೊಲೆ ಮಾಡೋಕ್ಕೆ ತುರುವೇಕೆರೆ ತಾಲೂಕಿನ ಇಒ ನಮ್ಮನ್ನು ಬಿಟ್ಟಿದ್ದಾರೆ. ಗುಂಡಾ ವರ್ತನೆ ಏನು ಸಾ ಲೈವ್ ಹೋಗ್ತಿದೆ. ಹಾಂ ಲೈವ್ ಇದೆ. ಯಾರನ್ನಾರ ಕಳಿಸಿ ಸರ್. ಯಾರು ಹಾಂ 112 ಕಳಿಸ ಕಲ್ಲಿಗೆ ನಾವು ಓಡ್ತಾ ಇದೀವಿ. ಇಡೀ ಊರದೇ ಬರ್ತಾವ್ರೆ. ಹಾಂ ನೋಡಿ ಸಾ ನಮ್ಮ ಶಿವರಾಜನವರು ತುರುವೇಕೆರೆ ತಾಲೂಕಿನ ಶಿವರಾಜನವರು ನಮಗೆ ಎತ್ತು ಕಟ್ಟವ್ರೆ. ಹಲೋ ಸರ್, ಈಗ ತುರುವೇಕೆರೆ ತಾಲೂಕಿನ ನೀವು ಕಾರ್ ತಂದು ಶೆಡ್ಡಲ್ಲಿ ಹಾಕೊಂಡಿರ್ತಾರೆ. ಶೆಡ್ಡಲ್ಲಿ ಹಾಕೊಂಡು ಈಗ ನಮ್ಮನ್ನ ಹಲ್ಲೆ ಮಾಡೋಕ್ಕೆ ನಮ್ಮ ಪಕ್ಷದ ಒಬ್ಬರಿಗೆ ಹೊಡೆದು ಇಷ್ಟೆಲ್ಲ ಹಲ್ಲೆ ಮಾಡಿದ. ನಾವು ಕಲ್ಲಿಗೆ ಗೇಟ್ ಹತ್ರ ಹೋಯ್ತಾ ಇದ್ವಿ, ಓಡಿಸ್ಕೊಂಡು ಹೋಯ್ತವ್ರು ನಮ್ಮನ್ನ. ದಯವಿಟ್ಟು ಇಲ್ಲಿ ಬರೋಕೆ ಹೇಳಿ ಯಾರನ್ನಾದ್ರು ಒಬ್ಬರನ್ನ. ಹಾಂ ಬನ್ನಿ. ಎಲ್ಲಿದ್ದೀರಾ? ಹಾಂ ಇಲ್ಲ ಬಾ. ಓ ಗಾಡಿ ಇಲ್ಲೇ ಇದೆ. ನಮ್ಮನ್ನ ನೋಡೋಣ. ಅಣ್ಣ ನಮ್ಮನ್ನ ಕೊಲೆ ಮಾಡಕ್ ಬರ್ತಾವ್ರೆ. ನಮ್ಮನ್ನ ಮಾಡಿಯಾರು ಇಡೀ ಮಾಡಿ ಟೀಮು ನಮ್ಮನ್ನ ಕೊಲೆ ಮಾಡಕ್ ಬರ್ತೈತೆ. ಪಕ್ಷದ ಇವು ಆಗ್ಯಾರು. ಇನ್ನೊಬ್ಬ ಅಣ್ಣ ಅವನು ಒಂಚೂರು ಪುಂಡ್ಸಮ್ ಹೋಗ್ಬೇಡ. ನಾನಿಲ್ಲಿ ಇರ್ತೀನಿ, ಪುಂಡ್ಸಮ್ ಹೋಗೋಣ. ಕರ್ಕೊಂಬತ್ತೀರಾ? ಯಾರು? ಹೌದಾ? ಹಾಂ ಹೇಳ್ತೀನಿ. ಬೇಗ ಕರ್ಕೊಂಬರೋಣ ಅವನ್ನ. ಒಬ್ಬ ತುರುವೇಕೆರೆ ತಾಲೂಕಿನ ಕಡುಭ್ರಷ್ಟ ಇಒ ನಮ್ಮನ್ನ ಕೊಲೆ ಮಾಡೋಕ್ಕೆ, ನಮ್ಮನ್ನ ಸಂಚು ರೂಪಿಸೋಕ್ಕೆ 4-5 ಸಲ ನಾವು ಆತನ ಏನೋ ಇದರಲ್ಲಿ ತುರುವೇಕೆರೆ ಇದರಲ್ಲೆಲ್ಲ ತಗ್ಲಾಕೊಂಡಿರ್ತಾನೆ. ಸರ್ಕಾರಿ ಕಾರ್ ತಂದ್ಬಿಟ್ಟು ಶೆಡ್ಡಲ್ಲಿ ನಿಲ್ಸ್ಕೊಂಡಿರ್ತಾನೆ. ಈತ ಏನು ನಿಲ್ಸ್ಕೊಂಡಿರ್ತಾನೆ, ಏನು ಮಾಡಕ್ಕೆ ನಿಂತ್ಕೊಂಡಿರ್ತಾನೆ ಅಂತ ಗೊತ್ತಿಲ್ಲ. ನಮಗೆಲ್ಲ ನಾವು ದುಡ್ಡು ಕೊಡ್ತೀವಿ ನಿಮಗೆ ಹಾಗೆ ಹೀಗೆ ಅಂತ ನೆನೆ ದಿನೆಲ್ಲ ಮಾತಾಡ್ತಾನೆ. ನಾವು KRS ಪಕ್ಷದವರು, ನಿಷ್ಠಾವಂತ ಸೈನಿಕರು ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಒಬ್ಬ ಕಡು ಭ್ರಷ್ಟಾತಿ ಭ್ರಷ್ಟ ಇಒ ತಾಲೂಕು ಇಒ.
ಕಳಿಸಿ ಸರ್. ಯಾರು ಬರ್ತಾರದು? ಹಾಂ ಹಾಂ, ಫೋನ್ ಕನೆಕ್ಟ್ ಆಯ್ತಲ್ಲ. ಹಾಂ, ನಾವು ಕಲಿಯ ಗೇಟ್ವರೆಗೂ ಓಡಿಸ್ಕೊಂಬಂದ್ಬಿಟ್ರು ನಮ್ಮನ್ನು. ಪಾಪ ನಮ್ಮ ಪಕ್ಷದ ಲೋಬ ಅಲ್ಲಿದ್ದಾರೆ. ನಮ್ಮ ಮೇಲೆ ನಾವು ಕಾರ್ ಹತ್ತಂದು ಶೆಡ್ಡಲ್ಲಿ ಹಾಕೊಂಡವ್ರೆ, ನಮ್ಮ ಮೇಲೆ ಆರೋಪ ಮಾಡಿದ್ರೆ 1 ಲಕ್ಷ ನಾವು ದುಡ್ಡು ಕೇಳಿದ್ವಂತೆ. 1 ಲಕ್ಷ ಕೇಳ್ಕೊಂಡು ನಾವು ಮಾಡಂಗಿದ್ರೆ ನಾವ್ಯಾಕೆ ಈ ಸ್ಥಿತಿಲಿ ಇರಬೇಕಾಯ್ತು ನಾವೆಲ್ಲ KRS ಪಕ್ಷದರು. ಹಾಂ, ರಾಜ್ಯದ ಜನತೆ ನೋಡಬೇಕು. ಕಡು ಭ್ರಷ್ಟ ಇಒ, ತುರುವೇಕೆರೆ ತಾಲೂಕಿನ ಕಡು ಭ್ರಷ್ಟ ಇಒ ಇವತ್ತು ಮಾಗಡಿಯಲ್ಲಿ ಒಂದಷ್ಟು ಜನನ ಫಾಲೋವರ್ಸ್ನ ತುಂಬಿ ಇಲ್ಲಿ, ನಾನು ಲಾಸ್ಟ್ ಟೈಮ್ ಹೇಳಿದೆ ನಮ್ಗೇನಾರು ಆದರೆ ಇಲ್ಲಿದ್ದೀವಿ ನೀವು ಬರಬೇಕು ಶೆಡ್ ಹತ್ರ ಅಂತ ಅಂದಾಗ ಶೆಡ್ಡಿಂದ ಗಾಡಿ ತೆಗಿತಾನೆ ಆ ಕಳ್ಳ. ಶೆಡ್ಡ ಸರ್ಕಾರಿ ವಾಹನವನ್ನು ಕದಿಯಕ್ಕೆ ತಂದಿದ್ನೋ ಅಥವಾ ಏಂತಕ್ಕೆ ತಂದಿದ್ನೋ ಗೊತ್ತಿಲ್ಲ. ನಾವೀಗ ಮಾಗಡಿ ಕಲ್ಯ ಗೇಟ್ ಹತ್ರ ಇದ್ದೀವಿ. ದಯವಿಟ್ಟು ಯಾರಾದರೂ ಪಕ್ಷದ ಸೈನಿಕರು ಯಾರಾದರೂ ಬನ್ನಿ. ಮಂಜು, ಚಂದ್ರು ಕನೆಕ್ಟ್ ಮಾಡಿ ಚಂದ್ರುಗೆ, ಮಾಗಡಿ ಚಂದ್ರುಗೆ. ಇಲ್ಲೊಂದು ಇಒ ಕಾರ್ ತಂದ್ಬಿಟ್ಟಿದ, ಅವನು ಶೆಡ್ಡಲ್ಲಿ ನಿಲ್ಸ್ಕೊಂಡವನೇ ನಮ್ಗಳ ಮೇಲೆ ಅಟ್ಯಾಕ್ ಮಾಡ್ತಾರೋ ಗಲಾಟೆ ಮಾಡಕ್ಕೆ ಹೊಡೆಯೋಕ್ಕೆಲ್ಲ. ಇಒ ಕಡೆ ಮಾಗಡಿಲಿ ಗಲಾಟೆಗೆ ಬಂದಿದ್ದಾರೆ. ನಾವೆಲ್ಲ ಬತ್ತಿದ್ದೋ, ಸೊ ಅಲ್ಲಿ ಲೈವ್ ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಅವ್ರನ್ನ ಬರೋಕ್ಕೆ ಹೇಳಿ. ಹಾಂ, ನಂಬರ್ ಹೇಳಿಲ್ಲ ಅಂತಾರೆ ಮಂಜು. ನಾವು ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗೋಸ್ಕರ ಒಬ್ಬ ಕಳ್ಳ ಇಒ, ತಾಲೂಕಿನ ಕಡು ಭ್ರಷ್ಟ ಇಒ आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए।
ಮಂಜು ಏನಂತೆ? ಬರ್ತಾ ಇದೆಯಾ? ಅದೇ ಅಲ್ಲಿ ಸೆಟ್ಟಲ್ಲಿ ಗಾಡಿ ನಿಲ್ಸ್ಕೊಂಡವನೆ. ನಾವು ಹೋದಾಗ ಅಲ್ಲಿ ಮಾಗಡಿರು ಒಂದಷ್ಟು ಜನ ನಮ್ಮನ್ನ ಇದು ಮಾಡಕ್ಕೆ ಬಂದರು. ಅದ್ರ ವಿಚಾರವಾಗಿ ಇಲ್ಲಿದ್ದೀವಿ. ನಮ್ಮ ಪಕ್ಷದ ಒಬ್ಬರಿಗೆ ಏನೋ ತುಟಿಗೇನೋ ಹೊಡೆದಿದ್ದಾರೆ. ನಮಗೆ ಹೊಡೆದಿಲ್ಲ, ನಮ್ಗೆ ಓಡಿಸ್ಕೊಂಬಂದರು. ಸೊ ನಾನು ಲೈವ್ ವಿಡಿಯೋ ಮಾಡ್ಕೊಂಡು ಬಂದೆ. ಲೈವ್ ಎಲ್ಲ ನನ್ನ ಚಂದ್ರು. ಸರಿ ಆಯಿತು ಬನ್ನಿ. ಎಲ್ಲವ್ರೆ? ನಮ್ಮವರು ಅಲ್ಲಿ ಇವು. ಸರ್ ನಮಸ್ಕಾರ ಸರ್. ಇಲ್ಲಿ ಯಾವುದೋ ಒಂದು ಸಿಎಟ್ ಇದೆಯಲ್ಲ ಟೈರ್ ಶೋರೂಮು, ಅಲ್ಲಿ ಸರ್ ನಮ್ಮವ್ರನ್ನ ಇಒ ಕಾರ್ ತಂದು ನಿಲ್ಸ್ಕೊಂಡಿರಿ ತುರೇಕೆರೆ ಇಒ. ಅಲ್ಲಿ ಬಂದು ನಮ್ಮವ್ರನ್ನೆಲ್ಲ ಇದು ಮಾಡಿ ನಮ್ಮವ್ರಿಗೊಬ್ರಿಗೆ ಹೊಡೆದು ಹಿಂಗೆಲ್ಲ ಓಡಿಸಾಡಿದ್ದಾರೆ. ಕಲ್ಲಿಯಾಗಿ ಎಟ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಸರ್. ಅಲ್ಲಿದೆ ನೋಡಿ. ಒಬ್ಬ ಪ್ರಭಾವಿ ಅಧಿಕಾರಿ ತಾಲೂಕಿನ ಇಒ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದನ್ನು ಮಾಡ್ತಾರೆ. ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ. ನಿನ್ನೆ ನಾನು ಕಾಲ್ ಮಾಡ್ತೀನಿ ಸರ್, ಈ ಥರ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ, ಮತ್ತೆ ಕಾರ್ನ ನೀವು ತಗೊಂಡು ಹೋಗ್ತಾ ಇದ್ದೀರಾ ಮಾಗಡಿ ಕಡೆ ಹಾಗೆ ಹೀಗೆ ಅಂತ ಅಂದಾಗ ಆತ ಏನು ಮಾಡ್ತಾನೆ, ಜನರೇ ನಿಮಗೆ ಏನಾದ್ರು ದುಡ್ಡು ಬೇಕು ಅಂದ್ರೆ ಕೇಳಿ ಕೊಡ್ತೀನಿ ದೇವಸ್ಥಾನಕ್ಕೂ ಹಾಗೆ ಹೀಗೆ ಅಂತ ಏನೋ ಹೇಳ್ತಾರೆ. ನಾವು ಆ ರೀತಿ ಕೇಳಂಗಿಲ್ಲ ಸರ್ ಅಂತಲೂ ಹೇಳ್ತೀವಿ. ಸೊ ಹಿಂಗಿರುವಾಗ ಈ ಅಧಿಕಾರಿ ನಾವು ನ್ಯಾಯ ನೀತಿ ಸತ್ಯ ಧರ್ಮಕ್ಕೋಸ್ಕರ ಹೋರಾಡ್ತಿರುವಂಥ KRS ಪಕ್ಷದವರು ನಮ್ಗಳ ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ತಾರೆ ಅಂದರೆ ಒಬ್ಬ ತುರುವೇಕೆರೆ ತಾಲೂಕಿನ ಇಒ ನಮ್ಮ ಮೇಲೆ ಗೂಂಡಾಗಳನ್ನ ಬಿಟ್ಟು ರೌಡಿಗಳನ್ನ ಬಿಟ್ಟು ನಮ್ಮ KRS ಪಕ್ಷದವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಇದು ಮಾಡ್ತಾರೆ ಅಂತಾರೆ. ಇನ್ನೆಷ್ಟು ಮಟ್ಟಿಗಿದೆ ಅನ್ನೋದ ಜನಸಾಮಾನ್ಯರು ನೋಡೋಕೆ ಇಡೀ ರಾಜ್ಯದ ಜನತೆ. ನಮ್ಮ ಮೇಲೆ 1 ಲಕ್ಷ ಕಾರ್ ತಂದು ನಾವಿಲ್ಲಿ ನಿಲ್ಸಿದೀವ. 1 ಲಕ್ಷ ಕೇಳ್ತವ್ರೆ ಅಂತ ಜನಗಳನ್ನ ಎತ್ತಿ ಕಟ್ತಿದ್ದಾರೆ. ನಾವು ಕಾರ್ ತಂದು ಇಲ್ಲಿ ನಿಲ್ಸಿದೀವ. ಆತ ಕಾರ್ ತಂದು ಶೆಡ್ಡಲ್ಲಿ ನಿಲ್ಸ್ಕೊಂಡು ಇವತ್ತು ಏನೇನು ಆಟ ಆಡ್ತಿದ್ದಾರೆ ನೋಡಿ. ಹಲೋ, ಬಂದಿಲ್ಲ ಸರ್. ನಾವೀಗ ಕಲ್ಲಿಯ ಗೇಟು ಹತ್ತತ್ರ ಇದ್ದೀವಿ. ಮಾತಾಡ್ದು ಒಬ್ಬರನ್ನ ಅಲ್ಲೇ ಇದ್ರು, ಒಬ್ಬರು ನಮ್ಮನ್ನ ಗಾಡೀಲಿ ಒಬ್ರು ಡ್ರಾಪ್ ಹಾಕಿದ್ರು.
ಹಾಂ, ಪ್ರವಾಸಿ ಮಂದಿರ. ಹಾಂ, ಪ್ರವಾಸಿ ಮಂದಿರ ಕಲ್ಲಿಯ ಗೇಟ್ ಹತ್ರ ಯಾವುದೋ ಒಂದು ಇದೆಯಲ್ಲ ಅಣ್ಣ. ನಾನು ಒಬ್ಬ ಇದ್ದೀನಿ, ನಮ್ಮ ಪಕ್ಷ ಇನ್ನೊಬ್ಬ ಇದ್ದಾರೆ, ತಿಮ್ಮಪ್ಪ ಅಂತ. ಹಾಸ್ಟೆಲ್ ಹತ್ರ ಇದ್ದೀನಿ, ಹಾಸ್ಟೆಲ್. ಒಂದು ನಿಮಿಷ ಇರಿ, ಪೊಲೀಸ್ನವರು ಬರ್ತಿದ್ದಾರೆ, ಮಾಡ್ತೀನಿ. ಎಲ್ಲಿದೆಯಾ? ಹಾಂ, ನೀನು ಯಾರು ಕರ್ಕೊಂಡು ಹೋಗ್ತಾರದು? ಇಲ್ಲಿ ಕರ್ಕೊಂಬ ತಿಮ್ಮಪ್ಪ, ಹಂಗೆ ಹಿಂದೆ ಕರ್ಕೊಂಬ. ಇಲ್ಲಿ ಹಾಸ್ಟೆಲ್ ಹತ್ರ ಇದ್ದೀನಿ ನಾನು. ಇದು ಯಾವುದೋ ಹಾಸ್ಟೆಲ್ ಇದೆ, ಹಂಗೆ ಹಿಂದೆ ಕರ್ಕೊಂಬ. ನಮ್ಮೊಬ್ರು ಇಲ್ಲಿ ಹಾಸ್ಟೆಲ್ ಹತ್ರ ಇದ್ದೀನಿ ಅಂತ ಹೇಳು. ವಿದ್ಯಾರ್ಥಿನಿಲಯ ಹಾಸ್ಟೆಲ್ ಐತಲ್ಲ, ಅಲ್ಲಿದ್ದೀನಿ. ಬರ್ತಾ ಇದ್ದೀರಾ ತಿಮ್ಮಪ್ಪ? ಸರ್, ಹಾಂ ಹಾಂ, ಸರಿ ಆಯಿತು ಸರ್. ನಾವೀಗ ಹಾಸ್ಟೆಲ್ ಹತ್ರ ಇದ್ದೀನಿ. ಹಾಸ್ಟೆಲ್ ಗೊತ್ತಲ್ವ ಮುಂದೆಗಡೆ? ಅಲ್ಲ ಸರ್, ಮುಂದೆಗಡೆ ಹಾಸ್ಟೆಲ್ ಗೊತ್ತಲ್ವ ಒಂದು? ಹಾಂ ಹಾಂ, ಹಾಂ, ಆಯ್ತು ಸರ್. ಕಾನೂನು ಕಾಪಾಡಬೇಕು ಅಂತ ನಾವಿಷ್ಟೆಲ್ಲ ಮಾಡ್ತೀವಿ ಇಡೀ ರಾಜ್ಯದಲ್ಲಿ. ನಮ್ಗಳ ಮೇಲೆ ಒಬ್ಬ ಅಧಿಕಾರಿ, ಒಬ್ಬ ಕಳ್ಳ, ಅವೇನೇನೋ ಈ ಪುಂಡಾಟಿಕೆ ಇದಕ್ಕೆಲ್ಲ ನಾವೆಲ್ಲ ಹಲೋ ಒಬ್ಬರನ್ನ ಕರ್ಕೊಂಡೋದ್ರು ನಮ್ಮವ್ರನ್ನ. ಹಾಂ, ಬಂದಿದ್ರು, ಒಬ್ಬರು ಕರ್ಕೊಂಡೋಗಿದ್ದಾರೆ. ಇಲ್ಲಿ ಇನ್ನೊಬ್ಬರು ನಾವಿಲ್ಲಿ ಹಾಸ್ಟೆಲ್ ಇದೆ ನೋಡಿ, ಕಲ್ಲಿಗೇಟ್ ಹತ್ತತ್ರ ಇದಾ? ಇಲ್ಲಿದ್ದೀವಿ. ಹಾಂ 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 ಹಾಂ. ಚಂದ್ರದ ನಂಬರು ಹೇಳಿ ಹಂಗೆ. ಹಲೋ, ಹಲೋ ವೀರೇಶ್, ಮಾಗಡಿ ಸ್ಟೇಷನ್ ಹತ್ರ ಬನ್ನಿ ಸಾಧ್ಯವಾದರೆ. ಯಾರು? ಹಾಂ, ಕಳಿಸಿ.
KRS ಪಕ್ಷದ ಸೈನಿಕರು ಮಾಗಡಿ ಸ್ಟೇಷನ್ ಹತ್ರ ಬನ್ನಿ. ಸೊ ನಮ್ದು ಇವತ್ತ ಒಂದಿಷ್ಟೇ ಕಾನ್ಸೆಪ್ಟು. ನಾವು ಬಂದಿದ್ವಿ, ಬಂದು ಗಾಡಿ ನೋಡಿದ್ವಿ, ಫೋಟೋಸ್ ಎಲ್ಲ ಹಿಡಿದ್ವಿ, ಬಂದ್ವಿ, ಕರೆದ್ವಿ. ಬನ್ನಿ ಸರ್, ಗೌರವಯುತವಾಗಿ ಮಾತಾಡೋಣ ಬನ್ನಿ, ಬಂದುಬಿಟ್ಟು ಇನ್ನೊಂದ್ಸಲ ಈ ಥರ ಮಾಡಬೇಡಿ, ಒಂದು ಎಚ್ಚರಿಕೆ ಕೊಡೋಣ ಅಂತಂದ್ಬಿಟ್ಟು ನಾವು ಸೌಜನ್ಯವಾಗಿ ಕರಿತಾ ಇದ್ದೀವಿ. ಆ ವ್ಯಕ್ತಿ ಎಲ್ಲರನ್ನೂ ಕರೆಸಿ ಏನೇನೋ ಮಾಡಿರ್ತಾರೆ. ನೋಡಿ, ಒಬ್ಬ ಸರ್ಕಾರಿ ಅಧಿಕಾರಿ ನಿನ್ನೆಯಿಂದ ಹಿಡಿದು ಆ ಗಾಡಿಯ ವೆಹಿಕಲ್ಲ ಏನು ಅವ್ರಿಗೇನು ಸರ್ಕಾರಿ ಇದನ್ನು ಕೊಟ್ಟಿದ್ದಾರೆ, ವಾಹನ ಕೊಟ್ಟಿದ್ದಾರೆ. ಆ ವಾಹನವನ್ನು ಆತ ಅಲ್ಲಿ ನಿಲ್ಸ್ಕೊಂಡಿರ್ತಾನೆ ಅಂತಂದರೆ ತನ್ನ ಶೆಡ್ಡಲ್ಲಿ ಸ್ವಂತ ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರನ್ನ ಕರ್ಕೊಂಡೋಗಿದ್ದಾರೆ ಸ್ಟೇಷನ್ ಹತ್ರ, ನಮ್ಮ ಪಕ್ಷದವ್ರು ಒಬ್ಬರನ್ನ. ಈಗ ನಾವಿಲ್ಲಿದ್ದೀವಿ, ನಾನೊಬ್ಬ ಇದ್ದೀನಿ. ನಾವು ಬಂದು ಏನೋ ಒಂದು ಸ್ವಲ್ಪ ಮಾತಾಡಿ ಹೇಳ್ಬಿಟ್ಟು ಹೋಗೋಣ, ಬೇಡ ಇನ್ನೊಂದ್ಸಲ ಈ ಥರ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳ್ಬೋದು ಅಂತಂದರೆ ಇವರು ಈ ರೀತಿ. ಸೊ ನಾನು ಮಾಡ್ತೀನಿ, ಏನು 20 ಹತ್ರ ನಾನು ಅಲ್ಲಿದ್ದೀನಿ. ಆಯ್ತಾಯ್ತು. ಹಲೋ ಹಾಂ, ನಾವಿಲ್ಲಿ ಹಾಸ್ಟೆಲ್ ಇದೆಯಲ್ಲ ಕಲ್ಯ ಗೇಟ್ ಹತ್ತತ್ರ, ನಮಗೆ ನಾವಿಲ್ಲಿ ಹೇಳ್ಬಿಟ್ಟು ಒಂಚೂರು ಮಕ್ಕಳಿಗೆ ಹೋಗೋಣ ಅಂತ ಬಂದು. ನಾವು ಬಂದು ಅದೇ ಹೇಳಿದ್ವಲ್ಲ, ಹಾಂ ಆಯ್ತು. ನೋಡಿ, ನಾವು ಮಾಡೋದು ಇದರಲ್ಲಿ ತುರುವೇಕೆರೆಯರು ಒಂದು ಸ್ವಲ್ಪ ಜನ ಸೇರ್ಕೊಂಡಿದ್ದಾರೆ. ಹಲೋ, ಹಾಸ್ಟೆಲ್ ಇದೆ ನೋಡಿ, ಅಲ್ಲಿದ್ದೀವಿ ನಾವು. ಆಗ ಬರ್ತೀನಿ, ಈಗ ಬರ್ತೀನಿ, ಉಗಿದ್ಬಿಟ್ಟು ಒಂದು ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಇನ್ನೊಂದ್ಸಲ ಈ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ನಾವು ಇದನ್ನು ಮಾಡ್ತೀವಿ. ನಮ್ಗೆ ಯಾಕಂದರೆ ನಾವು ಯಾರನ್ನೂ. ಹಲೋ ಕೀರ್ತಿ, ಮಾಗಡಿಲಿ ಅದೇ ಇವು ಆಫೀಸ್ ಕಾರ್ ತಂದು ಶೆಡ್ಡಲ್ಲಿ ನಿಲ್ಸ್ಕೊಂಡಿದ್ರು. ಬರ್ತೀನಿ, ಮಾತಾಡ್ತೀನಿ. ಕಾರ್ ಕೆಟ್ಟೋಗದೆ, ಮಾತಾಡ್ಬಿಟ್ಟು ನಾನು ಕಾರ್ಗೆ ವಾಪಸ್ ಕಳಿಸ್ತೀನಿ, ಹಂಗೆ ಹಿಂಗೆ ಅಂತ ಯಾರೋ ಹೇಳ್ಬಿಡ್ತಾರೆ ಅಂತಂದ್ಬಿಟ್ಟು ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಾವು ಇಲ್ಲೇ ಇದ್ದರೆ ಅವರು ಮಾಗಡಿಯವ್ರನ್ನೆಲ್ಲ ಕರೆಸಿ ಏನೊಂದು ಸ್ವಲ್ಪ ಗಲಾಟೆ ಅದು ಇದೆಲ್ಲ ಹಬ್ಸೋಕ್ಕೆ ಇದಾಗೈತೆ. ಇಷ್ಟು ನಾನು ತಿಮ್ಮಪ್ಪ ಸ್ಟೇಷನ್ ಹತ್ರ ಹೋಗೋನೆ, ನಾನು ಇಲ್ಲಿದ್ದೀನಿ. ಬರ್ತಾರೆ ಸ್ಟೇಷನ್ ಪೊಲೀಸ್ನವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇದು ನಾವು ಯಾವುದೋ ಪ್ರಾಣ ಭಯದಿಂದಲೋ ಅಥವಾ ಏನೋ ಕೆಲಸ ಮಾಡಲ್ಲ. ನಾನು ಕೇಳಿಸ್ತೀನಿ ಆಡಿಯೋ, ಅವರೆಲ್ಲ ಮಾತಾಡಿದ ನಂತರ ಕಾಲ್ ರೆಕಾರ್ಡ್ ಇದೆ. ಆ ಅಧಿಕಾರಿ ನಮಗೆ
ಸರ್ ಅದೇ ಅವ್ರು ಇವು ತುರುವೇಕೆರೆ ಶಿವರಾಜಯ್ಯ ಕಾರಿನ ಶೆಡ್ಡಲ್ಲಿ ಹಾಕಿದ. ನಾವು ಬರ್ತಾರೆ ಬರ್ತೀನಿ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಇದು ಮಾಡ್ತಾಯಿದ್ರು. ಇವು ಇಲ್ಲಿತ್ತು ಮಾಗಡಿಲಿ ಶೆಡ್ಡಲ್ಲಿ ಹಾಕಿದ್ರು ಕಾರು. ಅದನ್ನ ಮಾಹಿತಿ ಬಂತು, ಅದ್ರ ವಿಚಾರವಾಗಿ ಬಂದಿದ್ವಿ. ಅದ್ರ ವಿಚಾರವಾಗಿ ಇಲ್ಲಿ ನಡೀತಾ ಇದೆ. ಎಲ್ಲಿದ್ದೀರಾ? ನಾವು ಇನ್ನೇ ಬರ್ತಾರಲ್ಲ ಉಗಿದ್ಬಿಟ್ಟು ಇನ್ನೊಂದ್ಸಲ ಹಂಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಇದ್ವಿ. ಶೆಡ್ಡಲ್ಲಿ ಹಾಕಿದ್ದಾನೆ. ನನ್ನ GPS ಫೋಟೋಸ್ ಎಲ್ಲ ಇದೆ. ಹಾಂ ನೋಡಿ, ಇಲ್ಲೇ ಲೋಕಲರ್ ಅವನ ಫಾಲೋವರ್ಸು ನೋಡಿದ್ರಲ್ಲ. ಅಯ್ಯೋ ಇಲ್ಲ 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 ಮಾಡ್ತೀನಿ ಈಗ. ಎಲ್ಲಿದ್ದೀರಾ? ಹಾಂ ಆಯಿತು. ಇಲ್ಲ 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 ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರು ತಿಮ್ಮಪ್ಪನ ಕರ್ಕೊಂಡೋಗಾರೆ ಸ್ಟೇಷನ್ ಹತ್ರ. ಹಾಂ ಅದೇ 112 ಫೋನ್ ಮಾಡಿದ್ರು, ಅಲ್ಲಿ ಕರ್ಕೊಂಡೋಗ್ರಿ. ಹಾಂ ಹಾಂ ಆಯಿತು. ನಮಗೇನು ಸರ್, ನಮಗೆ ಇಲ್ಲಿ ಒಂದು ಸ್ವಲ್ಪ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಗಾಡಿ ತೆಗೆದುಬಿಡೋಣ. ನಾವು ಗಾಡಿ ತೆಗಿಯಕ್ಕೆ ಬಿಡಬಾರ್ದು ಅಂತ ನಾವಿಲ್ಲಿದ್ದೀವಿ. ಮಾಡ್ತೀನಿ ರೀ, 1 ನಿಮಿಷ. ಹೌದೌದು ರೆಗ್ಯುಲರಾಗಿ ಓಡಾಡ್ತಾ ಇದ್ದೀನಿ. ಮಾಡ್ತೀನಿ ರೀ, 1 ನಿಮಿಷ. ಹಾಂ ಹಲೋ, ಇಲ್ಲಿ ಹಾಸ್ಟೆಲ್ ಇದೆ ನೋಡಿ, ಕಲಿಯ ಗೇಟ್ ಹತ್ತತ್ರ ಅಪ್ಪಲ್ಲಿ. ಹಾಂ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ ಇಲ್ಲಿ. ಆಯಿತು ಬನ್ನಿ. ಹಾಂ ಡ್ರೆಸ್ಸಲ್ಲಿದ್ದೀನಿ. ಹಾಸ್ಟೆಲ್ ಇದೆ ನೋಡಿ ಇದು. ಹಾಂ 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 ನಾವು ಹಣ ಮಾಡಿ ದುಡ್ಡು ಮಾಡಿ ಮಾಡಂಗಿದ್ರೆ ನಾವು ಈ ಪಕ್ಷಕ್ಕೆ ಬರ್ತಾನೆ ಇರಲಿಲ್ಲ. ಈ ಕಳ್ಳರು ಸುಳ್ಳರು ಭ್ರಷ್ಟರು ಯಾವ ರೀತಿಲಿ ನಮ್ಗಳ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದಕ್ಕೆ ನೋಡಬೇಕು ರಾಜ್ಯದ ಜನತೆ. ನಿನ್ನೆಯಿಂದ ನಾನು ಆ ಅಧಿಕಾರಿ ಮಾತಾಡೋ ಕಾಲ್ ರೆಕಾರ್ಡ್ ಎಲ್ಲ ನನ್ನ ಹತ್ರ ಇದೆ. ಹಾಂ ಬನ್ನಿ ಸರ್, ಇಲ್ಲಿ ಹಾಸ್ಟೆಲ್ ಹತ್ರ ಇದ್ದೀನಿ. ಹೆಂಗೆ ನಮ್ಮನ್ನ ನಾನು ಬೇಕು, ನನಗೆ ಕಾಲ್ ರೆಕಾರ್ಡ್ ಬೇಕು ಅಂತ ನಾನು ಕಾಲ್ ರೆಕಾರ್ಡ್ ಮಾಡ್ಕೊಂಡು ನೆನ್ನೆ ದಿನದಿಂದ ಓಡಾಡ್ತಿದ್ದೆ. ನನಗೆ ಮಾಹಿತಿ ಬರುತ್ತೆ. ಅಣ್ಣ ನಾನು ಇಲ್ಲ ಅಣ್ಣ, ನಾನು ಏನೋ ತಗೊಂಡಿಲ್ಲ, ಏನು ಎಲ್ಲೂ ಹೋಗಿಲ್ಲ ಕಣ್ರಣ್ಣ, ಎಲ್ಲೂ ಹೋಗಿಲ್ಲ, ಹಾಗೆ ಹೀಗೆ ಅಣ್ಣ ದುಡ್ಡು ಕೊಟ್ಬಿಡ್ತೀನಿ ಕಣಣ್ಣ, ನಾವು ದುಡ್ಡು ಕೇಳಂಗಿಲ್ಲ, ಬೇಡ ಸರ್ ಅಂತ ಹಾಗೆ ಹೀಗೆಲ್ಲ ನಾವು ಮಾತಾಡಿದ್ವಿ. ತೊಗೊಳಂಗಿಲ್ಲ, ನಾವು ಕೇಳಂಗಿಲ್ಲ, ದೇಣಿಗೆ ರೂಪದಲ್ಲಿ ನಾವು ಕೇಳ್ತೀವಿ ಜನಸಾಮಾನ್ಯರನ್ನ. ಅದು ಬಿಟ್ಟರೆ ಈ ಥರ ಎಲ್ಲ ನಾವು ಮಾತಾಡಂಗಿಲ್ಲ ಅಂತ ನೆನ್ನೆ ದಿನ ಎಲ್ಲ ಹೇಳಿದ್ದೀನಿ. ನನ್ನ ಹತ್ರ ಕಾಲ್ ರೆಕಾರ್ಡ್ ನಾನು ಪಿನ್ ಟು ಪಿನ್ ನಾನು ಇಟ್ಕೊಂಡಿದ್ದೀನಿ. ನಮಗೆ ಬೇಕು ಇವೆಲ್ಲ. ಮುಂದೆ ಇವ್ರು ನನಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಅಟ್ಯಾಕ್ ಮಾಡ್ತಾರೆ, ನಮಗೆಲ್ಲ ಗೊತ್ತಿತ್ತು. ನಮಗೆ ಕಾಲ್ ರೆಕಾರ್ಡ್ ಬೇಕು ಅಂತ ನಾನು ಇಟ್ಕೊಂಡಿದ್ದೆ. ಸೊ ಇಷ್ಟು ಆಗಿದೆ. ಕಾನೂನಾತ್ಮಕ ಓಡಾಡ್ತೀವಿ. ನಾಕೆ GPS ಫೋಟೋಸ್ ಇದೆ, GPS ಫೋಟೋ ಇದೆ. ಮತ್ತು ಅಲ್ಲಿ ಸಂಬಂಧಪಟ್ಟ ಒಂದಷ್ಟು ಹೆಚ್ಚುವರಿಯಾಗಿ ಸಂಬಂಧಪಟ್ಟ ಶೆಡ್ಡಲ್ಲೇ ಗಾಡಿ ನಿಲ್ಲಿಸಿರೋದು ಎಲ್ಲ ಇದೆ. ಈತ ಇನ್ನೇನು ನಮ್ಮ ತುರುವೇಕೆರೆ ತಾಲೂಕು ಬಿಡುವಂಥ ಒಂದಷ್ಟು ಹತ್ರದಲ್ಲೇ ಇದ್ದ, ಸನಿಹದಲ್ಲೇ ಇದ್ದ. ಸನಿಹದಲ್ಲಿ ಅಂತಂದರೆ ಹತ್ರದಲ್ಲೇ ಇದ್ದ, ತೀರಾ ಹತ್ರದಲ್ಲೇ. ಇನ್ನೊಂದು ತಿಂಗಳೂವರೆ 2 ತಿಂಗಳಲ್ಲಿ ಬೇರೆ ಕಡೆ ವರ್ಗಾವಣೆ ಆಗುವಂಥ ಇದು ಹಂತದಲ್ಲಿದ್ದ. ಸೊ ಹಂತದಲ್ಲಿದ್ದಾಗ ಈ ಥರ ಬಳಸ್ಕೊಂಡು ಏನೋ ಸರ್ಕಾರಿ ವಾಹನ ಸ್ಕ್ವೇರ್ ಪಾರ್ಟ್ಸ್ಗಳನ್ನ ಬಿಚ್ಚಕ್ಕೆ ಏನೋ ಒಂದು ಸ್ಕೀಮು ಬೇರೆ ಮಾರೋಕ್ಕೋ ಅಥವಾ ಏನೋ ಒಂದು ನಡೀತಾ ಇತ್ತು. ನಾವು ಇದನ್ನ ಕಂಡಿಡಿಬೇಕು ಅಂತಂದ್ಬಿಟ್ಟು ನಾವು ಇವತ್ತು ಬಂದಿದ್ವಿ. ಇವತ್ತ ನಮ್ಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಗೂಂಡಾಗಳನ್ನ, ರೌಡಿಗಳನ್ನ ಬಿಟ್ಬಿಟ್ಟು ನಮ್ಮನ್ನ ಈ ಥರ ತೋರಿಸ್ತಾರೆ. KRS ಪಕ್ಷದವರು ನ್ಯಾಯ, ನೀತಿ, ಸತ್ಯ, ಧರ್ಮ ಪ್ರಾಣ ಕೊಡೋಕ್ಕೂ ರೆಡಿಯಾಗಿರ್ತಾರೆ. ಇಂಥ ಗೂಂಡಾ ವರ್ತನೆಗಳಿಗೆ, ಇಂಥಕ್ಕೆ ನಾವೆಲ್ಲ ಇದಾಗಲ್ಲ. ನಾವು
ಈಗ ಹಾಂ ಬರ್ತೀನಿ ಸರ್. ಹೋದ್ರೆ ಕರ್ಕೊಂಡವ್ರು ಅಲ್ಲಿಗೆ. ಅದು ಆಫ್ ನಾವು ಬಂದಿರೋ ನಿಮ್ಮ ರಕ್ಷಣೆಗೆ ಲೈವ್ ಯಾಕೆ ಈಗ ಇಷ್ಟು ನಮ್ಮ ಜೊತೆ ನಮ್ಗೆ ರಕ್ಷಣೆಗೆ ಪೊಲೀಸರು ಬಂದಿದ್ದಾರೆ. ಮುಂದಿನ ವಿಚಾರ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ನಾವೀಗ ಮಾಗಡಿ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ. ನೋಡಿ ಸರ್. ಸರ್ ಇವು ಅವನು ಕಾರ್ ತಂದು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಶೆಡ್ಗೆ. ಪಾರ್ಟ್ಸ್ಗಳೆಲ್ಲ ಇಂಜಿನ್ನು ಟೈರು ಅವನ್ನೆಲ್ಲ ಮಾರೋಕ್ಕೆ ಏನೋ ಸ್ಕೆಚ್ ಮಾಡೋಕ್ಕೆ. ಲಾಗೌಟ್ ಆಗಿದೆ ಹಾಂ ಹೋಗೋಣ. ಹೊರಡಿ ಸರ್, ನೀವು ಹೊರಡಿ. ನೀವು ಲಾಗೌಟ್ ಆಗಿ ಮಾಡ್ಕೊಂಡು ಆಯಿತು ಹೊರಡಿ, ನಾವು ಕಾಲ್ ಬರ್ತದೆ. ಲಾಗೌಟ್ ಆಯಿತು, ಹೊರಡಿ. ಹಾಂ ಹಲೋ, ಬರ್ತಾ ಇದೀವಿ. ಪೊಲೀಸ್ನವ್ರು ಬಂದಿರು ಕರ್ಕೊಂಬರ್ತಿದ್ದಾರೆ ನಮ್ಮ. ಹಾಂ ಸ್ಟೇಷನ್ ಹತ್ರಲ್ಲೇ ಬರ್ತಾ ಇದೀವಿ. ಹಲೋ ಹೇಳ್ತಿದ್ದೆ. ಹಾಂ ಅವನು ಇಂಜಿನ್ನು ಇನ್ನೇನು 1 ತಿಂಗಳು 2 ತಿಂಗಳು ಹೋಗೋ ಮೂಮೆಂಟ್ಸ್ ಇತ್ತು. ಇಂಜಿನ್ನು ಆಮೇಲೆ ಟೈರು ಆಮೇಲೆ ಪಾರ್ಟ್ಸ್ಗಳು, ಒಳ್ಳೊಳ್ಳೆ ಪಾರ್ಟ್ಸ್ಗಳೆಲ್ಲ ಮಾರ್ಕೊಳಕ್ಕೆ ಶೆಡ್ಡಲ್ಲಿ ತಂದು ನಿಲ್ಸ್ಕೊಂಬಿಟ್ಟಿದ್ರು. ಇವು ನಮ್ಮ ಮೇಲೆ ಆರೋಪ ಮಾಡ್ತೀವಿ ನಾವು ದುಡ್ಡು ಕೇಳಿದ್ವಿ ಅಂತ. ನಾವ್ಯಾಕೆ ದುಡ್ಡು ಕೇಳಂಗಿರಿ, ಇಲ್ಲಿ ಯಾಕೆ ಬರ್ತಿದ್ವಿ ನಾವು. ಈಗ ಹೋಗ್ತಾ ಇದ್ದೀವಿ ಸ್ಟೇಷನ್ ಹತ್ರ. ಬರ್ತಿದ್ದಾರೆ ಎಲ್ಲ. ನೋಡೋಣ ಏನಾಗುತ್ತೆ. ಕಾನೂನು ಪ್ರಕಾರ ನಾನು ಹೋರಾಟ ಮಾಡ್ತೀನಿ. ಬರ್ತಿದ್ದಾರೆ. ಬನ್ನಿ, ಸಾಧ್ಯವಾರು ಮಾಡಿ ಸ್ಟೇಷನ್ ಕಾರಿದೆ, ಬನ್ನಿ ಹೋಗೋಣ ಬೇಕಾದ್ರೆ. ಶ್ರೀನಿವಾಸ್ ಅವ್ರನ್ನ ಕರ್ಕೊಂಬನ್ನಿ.